ನೀನು ಮನುಷ್ಯ ಅಲ್ಲ ಕಣಪ್ಪ. ನಮ್ಮ ಪಾಲಿಂದ ಯಾವ್ರು ಹೋಯ್ತು ಜೀವನ ಉಳಿಸ್ಬಿಟ್ಟೆ. ನೀನು ಕೋಟಿಗೊಬ್ಬ ಮೇಲಿದ್ದಾರೆ, ನಾನು ಕೋಟಿಲೊಬ್ಬ. ಯಾವ ತಾಯಿ ಎತ್ತ ಮಗನೋ, ದೇವರು ನೀನ್ ಚೆನ್ನಾಗಿಟ್ಟಿರ್ಲಿ. ನಿಮ್ಮ ಆಶೀರ್ವಾದ ಒಂದಿದ್ರೆ ನಾನು ಖಂಡಿತ ಚೆನ್ನಾಗಿರ್ತೀನಿ. ಹಾವು ಕಚ್ಚಿದ್ ಹೇಗೆ? ಶೌಚಾಲಯಕ್ಕೆ ಅಂತ ಗೋಮಾಳಕ್ಕೆ ಹೋಗಿದಾಗ ಕಣಪ್ಪ. ಯಾಕೆ ಮನೇಲಿ ಶೌಚಾಲಯ ಇಲ್ವಾ? ಬಡವ್ರ ಮನೇಲಿ ಎಲ್ಲಿರುತ್ತಪ್ಪ ಶೌಚಾಲಯ? ಬಸ್ರಿ ಅನ್ನಂಗಿಲ್ಲ, ಬಾಣಂತಿ ಅನ್ನಂಗಿಲ್ಲ. ಕತ್ಲೆ ಆಗದ್ನೆ ಕಾಯ್ಕೊಂಡು ಊರಾಚೆ ಹೋಗ್ಬೇಕು. ಹಂಗೋದಾಗ ಹಾವು ಕಚ್ಚಿದ್ದೆಷ್ಟು, ಚೇಳು ಕಚ್ಚಿದ್ದೆಷ್ಟು, ಅತ್ಯಾಚಾರ ಆದದ್ದೆಷ್ಟು ಎಲ್ಲ ಸಹಿಸ್ಕೊಂಡು ಜೀವನ ಸಾಗಿಸ್ಬೇಕಣಪ್ಪ. ಹಾಳಾದ ಹೆಣ್ಣು ಜನ್ಮ ಹಳ್ಳಿಲಿ ಹುಟ್ಟಬಾರ್ದು. ಇಷ್ಟೊಂದು ಟೈಮ್ ತಗ ತಲೆ ಹಾಕಕ್ಕೆ ಇಡಬೇಕಾಕ. ಇಲ್ಲ ಗುರು, ಅಂಗಡಿ ಬಾಗಿಲು ಹಾಕ್ಬಿಟ್ಟು ತಂದಿರಲ್ಲ. ಕೊಡು ಬೇಗಲೇ ಕೊಡಮ್ಮ ಸಿಗರೇಟ್. ಯಾರು ನೀವೆಲ್ಲ? ವಿದ್ಯೆ ಕಲಿಯೋ ಜಾಗದಲ್ಲಿ ಇಸ್ಪೀಟ್ ಆಡ್ತಾ ಇದ್ದೀರಾ? ಬುದ್ಧಿ ಇಲ್ವಾ ನಿಮ್ಗೆ? ಗೌಡ್ರು ಕೇಳಲಿಲ್ಲ, ಗೌರ್ನರ್ ಕೇಳಲಿಲ್ಲ. ಇವನು ಯಾವ ದೊಣ್ಣೆ ನಾಯಕನು? ಸರ್ವೆ ಮಾಡಕ್ ಬಂದವನಂತೆ. ನೀರ್ ಸರ್ವೆ ಮಾಡೋದ್ ಬಿಟ್ಬಿಟ್ಟು ಈ ಸ್ಕೂಲ್ ಸರ್ವೆ ಮಾಡಕ್ ಯಾಕೆ ಬಂದವನ? ನಾನು ಗವರ್ಮೆಂಟ್ ಸರ್ವೆಂಟು, ಎಲ್ಲಿ ಏನ್ ಬೇಕಾದ್ರೂ ಕೇಳಬಹುದು. ನಾಳೆಯಿಂದ ಸ್ಕೂಲ್ ಓಪನ್ ಆಗ್ತಾ ಇದೆ, ಕ್ಲೀನ್ ಮಾಡಿಸ್ಬೇಕಿತ್ತು. ಎದ್ದೇಳ್ರೋ. ಎದ್ದೋಳಲ್ಲ ಅಂದ್ರೆ ಬಲವಂತವಾಗಿ ಎಬ್ಬಸ್ಬೇಕಾಗತ್ತೆ. ಯಾರನ್ನ? ನಮ್ಮೂರ್ಗೆ ಬಂದು ನಮ್ಮನ್ನೇ ಎಬ್ಬರಿಸ್ತೀಯ? ಹೋಗು, ಏನು ಗುರಾಯಿಸ್ತೀಯ? ನಾನು ನೋಡೋಕಷ್ಟೇ ಡೀಸೆಂಟು, ಎತ್ತಿದ್ರೆ ಪನಿಷ್ಮೆಂಟ್. ಗೌಡನ್ಗೋಸ್ಕರ ನೀವು ಪ್ರಾಣನೇ ಕೊಡೋಕೆ ರೆಡಿ ಇದ್ದೀರಾ, ಆದ್ರೆ ಅವ್ನು ನಿಮಗೇನು ಕೊಟ್ಟಿದ್ದಾನೆ? ಈ ಥರದ ಜೀವನ ಈಗಲಾದರೂ ತಿದ್ಕೊಳ್ಳದೆ ಹೋದ್ರೆ ನಿಮ್ಮ ಭವಿಷ್ಯ ಕತ್ಲೆ ಆಗುತ್ತೆ. ನಾಳೆಯಿಂದ ಸ್ಕೂಲು ಪ್ರಾರಂಭ ಆಗ್ತಿದೆ. ನಾಳೆಯಿಂದ ರಾತ್ರಿ ಸ್ಕೂಲ್ಗೆ ನೀವೆಲ್ಲರೂ ಬರ್ತಾ ಇದ್ದೀರಾ? ಓಕೆ? ನನ್ನಾನೇನೆ ಹೊಡೆದಿಯಾ? ಹೊಡೆದು ಮೆರಿತಿದ್ಯಲ್ಲೋ. ಈಗಿಲ್ ನೋಡು, ನಿನ್ನ ರಾಜನಿಗೆ ನನ್ನ ಮಂತ್ರಿಯಿಂದ ಚೆಕ್ ಮೇಟ್. ಯಾಕ್ ಶಂಕರೇಗೌಡ್ರೆ, ಸುಮ್ನೆ ಯಾಕೆ ನಮ್ಮ ಅಣ್ಣನ ಜೊತೆ ಪಂದ್ಯ ಕಟ್ತೀರಾ? ನೀವ್ ಗೆಲ್ಲೋಕ್ ಸಾಧ್ಯನೇ ಇಲ್ಲ. ಸುಮ್ನೆ ಯಾಕೆ ದುಡ್ಡು ಕಳ್ಕೊತೀರಿ? ಏನ್ ಆಂಟಿ, ಗೌಡ್ರ ಗದ್ಲ ಜೋರಾಗಿದೆ. ಅಂಕಲ್ಗೆ ಚೆಕ್ ಮೇಟ್ ಕೊಟ್ಟಿದ್ದಾರೆ. ಎಸ್ಕೇಪ್ಗೆ ಚಾನ್ಸೇ ಇಲ್ಲ. ಹೌದಾ? ನಾನ್ ಟ್ರೈ ಮಾಡ್ಬೋದಾ? ನೀನಾ? ಚೆಕ್ ಅಂಡ್ ಸೂಪರ್ ಆಟ ಅಂದ್ರೆ ಇದು. ಕೊಡು ಕೈ. ಏನ್ ಶಾರದಮ್ಮ, ನಮ್ಮ ಅಣ್ಣನ್ ಸೋಲ್ಸೋರ ಇಲ್ಲ ಅಂತಿದ್ದೆ, ಈಗ ನಿಜ ಶಂಕರೇಗೌಡ್ರೆ. ಸುತ್ತ 48 ಹಳ್ಳಿನಲ್ಲಿ ನಮ್ಮಣ್ಣ ರುದ್ರೇಗೌಡ್ರನ್ ಸೋಲ್ಸಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಇವ್ರನ್ನ ಸೋಲ್ಸಕ್ ಒಬ್ರಿಂದಾನೇ ಸಾಧ್ಯ ಆಗ್ತಿತ್ತು, ನಮ್ ದೊಡ್ಡಣ್ಣ ನರಸಿಂಹೇಗೌಡ್ರಿಂದ. ಕೆಲವು ಶಾಶ್ವತ ಅಲ್ಲ ಗೌಡ್ರೆ. ಲೈಫ್ ಇಸ್ ಅ ಗೇಮ್. ಒಂದಲ್ಲ ಒಂದಿನ ಸೋಲ್ಲೇಬೇಕು. ಯಜಮಾನ್ರೆ, ಈ ಹುಡುಗಿಗೆ ಹಾವು ಕಚ್ಬಿಟ್ಟಿದೆ. ನಿಮ್ ಕಾರ್ ಕಳ್ಸ್ಕೊಡಿ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು.
ಹಾವು ಕಡ್ದವ್ರಿಗೆ ಚೇಳು ಕಷ್ಟವ್ರಿಗೆ ಕಾರ್ ಕೊಟ್ಕೊಂಡು ಕೂತ್ಕೊಳ್ಳಕ್ಕೆ ಆದಿನಿ ಎತ್ತಿನ ಗಾಡಿನಿಲ್ಲ ಬುದ್ಧಿ ಹಂಗನ್ಬೇಡಿ ಬುದ್ಧಿ ತಿಮ್ದಮ್ಮ ಯಾದಿನಿ ಹೊಸಿ ಕಡೆ ತೋರಿಸಿ ಹೆಣ್ಣು ಮಗ ಅನ್ಯಾಯವಾಗಿ ಬಂದವ್ರಿಗೆಲ್ಲ ಕರುಣೆ ತೋರ್ಸಕ್ಕಿದೆ ಧರ್ಮಛತ್ರನೇನಮ್ಮ ಏಯ್ ಹೋಗಿಯಲ್ಲ ಹೋಗಿ ಆಚೆಗೆ ಎಷ್ಟು ಹೋಗಿದ್ರು ಬರ್ತಾನೆ ಇರ್ತಾವಿದ್ದಾರೆ ಏನಾಯ್ತು ಮಲಗ್ಸಿ ಮಲಗ್ಸಿ ಈ ಹುಡುಗಿಗೆ ಹಾವು ಕಚ್ಬಿಟ್ಟಿದೆ ಕಾರ್ ಕಳಿಸಿ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಅಂದೆ ಯಜಮಾನ್ರು ಬೈದು ಹೊಟ್ಟೋದ್ರು ಎಲ್ಲಿ ಕಚ್ಚಿದೆ ಕಾಲ್ನಲ್ಲಿ ನೋಡಿ ಇನ್ನು ಜೀವಕ್ಕೇನು ಅಪಾಯ ಇಲ್ಲ ಸ್ವಲ್ಪ ನಂಜಿರುತ್ತೆ ಗಂಟೆ ಒಂದ್ಸಲ ಗರ್ಕೆ ಹುಲ್ಲಿನ ರಸ ಕುಡಿಸ್ತಾ ಇರಿ ಹುಷಾರಾಗ್ತಾಳೆ ಆಯ್ತು ಕಣಪ್ಪ ನೀನು ಮನುಷ್ಯ ಅಲ್ಲ ಕಣಪ್ಪ ನಮ್ಮ ಪಾಲಿಂದ ಯಾವ್ರು ಹೋಯ್ತು ಜೀವನ ಉಳಿಸ್ಬಿಟ್ಟೆ ನೀನು ಕೋಟಿಗೊಬ್ಬ ಮೇಲಿದ್ದಾರೆ ನಾನು ಕೋಟಿಲೊಬ್ಬ ಯಾವ ತಾಯಿ ಎತ್ತ ಮಗನೋ ದೇವ ನೀನ್ ಚೆನ್ನಾಗಿಟ್ಟಿರ್ಲಿ ನಿಮ್ಮ ಆಶೀರ್ವಾದ ಒಂದಿದ್ರೆ ನಾನು ಖಂಡಿತ ಚೆನ್ನಾಗಿರ್ತೀನಿ ಹಾವು ಕಚ್ಚಿದ ಹೇಗೆ ಶೌಚಾಲಯಕ್ಕೆ ಅಂತ ಗೋಮಾಳಕ್ಕೆ ಹೋಗಿದಾಗ ಕಣಪ್ಪ ಯಾಕೆ ಮನೇಲಿ ಶೌಚಾಲಯ ಇಲ್ವಾ ಬಡವ್ರ ಮನೇಲಿ ಎಲ್ಲಿರುತ್ತಪ್ಪ ಶೌಚಾಲಯ ಬಸ್ರಿ ಅನ್ನಂಗಿಲ್ಲ ಬಾಣಂತಿ ಅನ್ನಂಗಿಲ್ಲ ಕತ್ಲೆ ಆಗದ್ನೆ ಕಾಯ್ಕೊಂಡು ಊರಾಚೆ ಹೋಗ್ಬೇಕು ಹಂಗೋದಾಗ ಹಾವು ಕಚ್ಚಿದ್ದೆಷ್ಟು ಚೇಳು ಕಚ್ಚಿದ್ದೆಷ್ಟು ಅತ್ಯಾಚಾರ ಆದದ್ದೆಷ್ಟು ಎಲ್ಲ ಸಹಿಸ್ಕೊಂಡು ಜೀವನ ಸಾಗಿಸ್ಬೇಕಣಪ್ಪ ಹಾಳಾದ ಹೆಣ್ಣು ಜನ್ಮ ಹಳ್ಳಿಲಿ ಹುಟ್ಟಬಾರ್ದು ನಾವೇನ್ ಬರ್ತೀವಿ ಕಣಪ್ಪ ಬರ್ತೀನಿ ಅಣ್ಣ